ಇವತ್ತು ವೀರತ್ರು ಹಾಗೂ ಪೀಠಾಧೀಶರು ಒಂದು ಸಮ್ಮುಖದಲ್ಲಿ ಭವ್ಯ ಸಮ್ಮುಖದಲ್ಲಿ ಇವತ್ತು ಒಂದು ಭವ್ಯ ಕಾರ್ಯಕ್ರಮವನ್ನು ನಮ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಹಿರಿಯರು ಶಾಮಿ ಶಿಶುಕೃಪ ಸಾಹೇಬ್ ಆಯೋಜನೆ ಮಾಡಿದ್ರು. ಬಹಳ ಅದ್ಭುತವಾಗಿ ನಿನ್ನೆ ಹಾಗೂ ಇವತ್ತು ನಡೆದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಕೊನೆಯ ದಿನ ನಾನು ಇದರಲ್ಲಿ ಪಾಲ್ಗೊಂಡಿದ್ದೆ. ನಿರ್ಣಯಗಳು ಜಾತಿ ಗಣತಿಯಲ್ಲಿ ಯಾವ ರೀತಿಯಾದಂಥ ಒಂದು ನಾವು ಯಾವ ಕಾಲಮಲ್ಲಿ ಏನು ಬಳಸಬೇಕು ಅನ್ನುವಂಥ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಇವತ್ತು ಯುಗ ಮಹೋತ್ಸವ ಪ್ರತಿ ವರ್ಷ ನಡೀಬೇಕು ಅನ್ನುವಂಥದ್ದು ಹಲವಾರು ಇತರ ನಿರ್ಣಯಗಳನ್ನು ಇವತ್ತು ಪಂಚಪೀಠಾಧೀಶರ ಸಮ್ಮುಖದಲ್ಲಿ ಖಂಡಿತವಾಗ್ಲೂ ಇಲ್ಲ. ಏನಾಗಿದೆ, ಇವತ್ತು ಉಪಪಂಗಡಗಳು ಸಾಕಷ್ಟು ಒಡೆದೋಗಿರುವಂಥ ನಿಟ್ಟಿನಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ದಾರಿಯಲ್ಲಿ ಸಾಕ್ತಿರುವಂಥ ನಿಟ್ಟಿನಲ್ಲಿ ಇಡೀ ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಧರ್ಮ ಒಡೆದು ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿಯಾದಂಥ ಒಂದು ಸಮಾವೇಶ, ಕಾಲ ಇನ್ನ ಕೈ ಮೀರೋ ಬದುಕಿನ ಮತ್ತೆ ಒಂದು ಜಾಗೃತಿ ಸಮಾವೇಶವನ್ನು ಮಾಡಬೇಕು ಅದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದನ್ನ ನಾನು ಒಂದು ಮಾತನ್ನ, ಇದು ಆದಿ ಬೀದಿಯಲ್ಲಿ ತರಕ್ಕಿನ ಎಲ್ಲರೂ ಒಳಗೆ ಕುತ್ಕೊಂಡು ವಿಚಾರ ಮಾಡಿ ನಿರ್ಧಾರವನ್ನು ತಗೊಂಡ್ರೆ ಸೂಕ್ತ ಅಂತ ಹೇಳಿದ್ರು. ಅದು ನನಗೆ ಅರಿಯದ ವಿಷಯ, ನನಗೆ ತಿಳಿದಾರ ವಿಷಯನ ನಾನು ಮಾತಾಡೋದಕ್ಕೆ ಆಗಲ್ಲ. ಇವತ್ತು ಬಂದಿರುವಂಥದ್ದು ನಾವು ವೀರಶೈವ ಲಿಂಗಾಯತ ಒಂದು ಸಮಾವೇಶಕ್ಕೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಖಂಡಿತವಾಗ್ಲೂ ಆ ಥರ ಏನಿಲ್ಲ. ಇವತ್ತು ಕೂಡ ನನ್ನ ಪತಿಯವರು ಸ್ವಾಗತವನ್ನು ಮಾಡಿದ್ದಾರೆ. ಮಠ ಅಂತಂದ್ರೆ ರಾಜಕೀಯಗಳಿಂದ ದೂರ ಇರಲಿ ಅನ್ನುವಂಥದ್ದು ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಮಠದಲ್ಲಿಟ್ಟು ಭಕ್ತಾದಿಗಳಿಗೆ ನಮ್ಮ ಪರಂಪರೆ, ಬಸವ ನಾಡಿನ ಒಂದು ಬಸವರ ಪರಂಪರೆ, ದಾಸೋಹವನ್ನು ಮಾಡುವಂಥದ್ದು ನಮ್ಮ ಬಸವ ನಾಡಿನ ಒಂದು ಪರಂಪರೆ. ಅದಾಗಲಿ ಮಠಗಳಲ್ಲಿ ಇದ್ದು ದೀಕ್ಷೆ ಕೊಡುವಂಥದ್ದಾಗಿರ್ಬೋದು, ಲಿಂಗ ಪೂಜೆ ಆಗಿರ್ಬೋದು, ದಾಸೋಹ ಪರಂಪರೆ ಮುಂದುವರ್ಕೊಂಡು ಹೋಗ್ಲಿ. ಯಾಕಂತಂದ್ರೆ ನಾವಿರುವಂಥದ್ದು ಕೂಡಲ ಸಂಗಮನ ಕ್ಷೇತ್ರದಲ್ಲಿ. ಆ ಕ್ಷೇತ್ರದ ಮಹತ್ವ ಬಹಳ ವಿಸ್ತಾರವಾಗಿ ದೇಶ ವಿದೇಶಗಳಲ್ಲಿ ಇರುವಂಥ ನಿಟ್ಟಿನಲ್ಲಿ ಆ ಮಠನೂ ಕೂಡ ಅಷ್ಟೇ ಒಂದು ಪವಿತ್ರತೆಯನ್ನು ಹೊಂದಿರಲಿ ಅನ್ನುವಂಥದ್ದು ನಮ್ಮೆಲ್ಲರ. ಅದ್ರ ಬಗ್ಗೆ ನೋಡಿ, ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಆ ಒಂದು ಕಮಿಟಿ ಅಧ್ಯಕ್ಷರಿಗೆ ಕೇಳಿದ್ರೆ ಹೇಳ್ತಾರೆ. ನಾನೊಬ್ಬ ಮಠದ ಭಕ್ತಲಾಗಿ ನಾನು ಮಾತಾಡ್ಬೋದು ಹೊರತು ಆ ಒಂದು ಕಮಿಟಿ, ಇವಾಗ ನಾನು ಮಹಾಸಭಾದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ. ಇದ್ರ ಬಗ್ಗೆ ನಾನು ಕೇಳಿದ್ರೆ ನಾನು ಹೇಳ್ಬೋದು. ಆದರೆ ನನ್ನ ಅಭಿಪ್ರಾಯವನ್ನು ಎಲ್ಲರೂ ಇವತ್ತು ಅಲ್ಲಿ ಇಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಟು ಒಟ್ಟಾಗಿ ಕುತ್ಕೊಂಡು ಒಂದು ಹತ್ರ ನಿಂತು ನಿರ್ಧಾರ ಮಾಡ್ಕೊಳ್ಳಿ ಅನ್ನೋದು ನಾನು. ಪದಾಧಿಕಾರಿಗಳೆಲ್ಲ ಅಧ್ಯಕ್ಷ, ರಾಜ್ಯಾಧ್ಯಕ್ಷರನ್ನ ಎಲ್ಲರೂ ಮಾಡಿದ್ವಿ, ಮಹಿಳಾ ಘಟಕ ಎಲ್ಲರೂ ಮಾಡಿದ್ವಿ. ಅವ್ರೇನು ಅಭಿಪ್ರಾಯ ಎಲ್ಲ ಏಕಾಏಕಿ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಕಾಶ್ಯಪ್ ಹೇಳ್ತಾರೆ. ನೋಡಿ, ಇದು ಟ್ರಸ್ಟನ್ನು ಮಾಡಿದಂಥವ್ರಿಗೆ ನೀವು ವಿಚಾರಣೆ ಮಾಡಿದ್ರೆ ಅವ್ರು ಇದಕ್ಕೆ ಸೂಕ್ತವಾದಂಥ ಏನು ಅವ್ರ ಅಭಿಪ್ರಾಯ ಅಂತ ತಿಳಿಸ್ಬೋದು. ಇವತ್ತು ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಆ ಟ್ರಸ್ಟ್ನಲ್ಲಿ ನಾನಿಲ್ಲ. ನಾನು ಇದ್ದಿದ್ರೆ ನಾನು ನಿಮಗೇನಾದರೂ ನಿರ್ಧಾರವನ್ನು ಅವ್ರು ಏನು ತೊಗೊಂಡಿದ್ದಾರೆ, ಯಾವ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ತಿಳಿಸ್ಬೋದಾಗಿತ್ತು. ಇವತ್ತು ನಮಗೆ ಒಂದು, ನಾನು ಹೇಳಿದೆ ಈಗಾಗಲೇ, ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅಂತಂದ್ರೆ ಬಹಳ ದೊಡ್ಡದಾದಂಥ ಪರಂಪರೆ. ಅದರೊಳಗೆ ಒಂದು ಉಪಪಂಗಡ ಪಂಚಮಸಾಲಿ. ಇವತ್ತು ನಮ್ಮ ಧರ್ಮಕ್ಕೆ, ನಮಗೆ ನಮ್ಮ ಉಪಪಂಗಡಕ್ಕೆ ಏನು ಅವಶ್ಯಕತೆಗಳು ಬೇಕೋ ಆವಾಗ ನಾವು ಹೋರಾಟವನ್ನು ಮಾಡ್ತಿದ್ಬಿಟ್ರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ನಿಂತದ್ದು. ಆದರೆ ನಮ್ಮೆಲ್ಲರ ಧರ್ಮ ಇವತ್ತು ಇಡೀ ವೀರಶೈವ ಲಿಂಗಾಯತ ಪರಂಪರೆ ಧರ್ಮವನ್ನು ಉಳಿಸಿ ಬೆಳೆಸುವಂಥದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ. ನೋಡಿ, ಅದನ್ನ ಟ್ರಸ್ಟ್ನ ಅಧ್ಯಕ್ಷರು ತಗೋತಾರೆ, ಅದನ್ನ ಟ್ರಸ್ಟ್ನ ಪದಾಧಿಕಾರಿಗಳ ಮೀಟಿಂಗ್ ಕರೀತಾರೆ. ಎಲ್ಲರೂ ಕೂಡಿ ಇವತ್ತು ಮೀಟಿಂಗ್ ಅನ್ನ ನಮಗೂ ಕೂಡ ಆಹ್ವಾನ ನೀಡಿದ್ರೆ ಖಂಡಿತವಾಗ್ಲೂ ನಾನು ಕೂಡ. ಲೋಕಸಭಾ ಚುನಾವಣೆ ಟೈಮಲ್ಲಿ ಟಿಕೆಟ್ಗೋಸ್ಕರ ಸ್ವಾಮೀಜಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಸೊ ಅವಾಗ ಬೇಕಂತ ಸ್ವಾಮೀಜಿ ಬೇಡ ಆಗಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಬೆಲ್ಲದವ್ರು ಇರ್ಬೋದು, ಶಶಿ ಪಾಟೀಲ್ ಅವ್ರು ಇರ್ಬೋದು. ನೋಡಿ, ನಾನು ಹೇಳಿದೆ ಇವಾಗಲೇ, ದಿನ ಒಂದಕ್ಕೂ ಆದಿ ಬೀದಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಬದಲು ಒಂದು 4 ಕೋಣೆ ಮಧ್ಯೆ ಕುತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸಂಬಂಧಪಟ್ಟವರು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಯಾಕೆ ಈ ರೀತಿ ಆಗಿದೆ ಅಂತೇಳಿ ಒಂದು ಸಮಾಲೋಚನೆ ಮಾಡಿದ್ರೆ ಒಳ್ಳೇದು. ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ. ನಾನು ನೋಡ್ರಿ, ನಾನು ಯಾರಿಗೂ ಸಲಹೆ ಮಾಡೋವಷ್ಟು ದೊಡ್ಡವಳಲ್ಲ, ಗುರುಗಳಿಗೂ ನಾನು ಹೇಳೋವಷ್ಟು ದೊಡ್ಡವಳಲ್ಲ. ಒತ್ತಾಯ ಅಂತ ಅಲ್ಲ, ಇದೇನು ದಿನನಿತ್ಯ ಬರ್ತಾ ಇದೆ ಮಾಧ್ಯಮದಲ್ಲಿ, ಇದೆಲ್ಲ ಒಂದು ಸರಿ ಕುತ್ಕೊಂಡು ಇದನ್ನ ಬಗೆಹರಿಸ್ಕೊಳ್ಳಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ.
ಪಂಚಮಸಾಲಿ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲೂ ನೋಂದಣಿ ಆಗಿಲ್ಲ. ಬಟ್ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಹಿಳಾ ಘಟಕವನ್ನ ಒಂದು ಬಲಗೊಳಿಸೋದಕ್ಕೋಸ್ಕರ ಹೋರಾಟಕ್ಕೆ ಮಹಿಳೆಯರನ್ನ ಮುಂಚೂಣಿಯಲ್ಲೇ ತರೋದಕ್ಕೋಸ್ಕರ ನನ್ನನ್ನು ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದು ಎಲ್ಲೂ ಕೂಡ ನೋಂದಣಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ, ಮಠದ ಭಕ್ತಲಾಗಿ ನಾನು ಒಂದು ಕೋರಿಕೆನ ಇಡ್ಬೋದು ಹೊರತು ಟ್ರಸ್ಟ್ ಇದೆ, ಅದಕ್ಕಂತಾನೆ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಜೂನಿಯರ್ ಚೆನ್ನಮ್ಮ ಅಂತಲ್ಲ. ಖಂಡಿತವಾಗ್ಲೂ ನಾನು ಸಮಾಜದ ವಿಷಯ ಬಂದಾಗ ಖಂಡಿತವಾಗಿ ಹೇಳ್ಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದೆ, ನಾನು ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡೋಳಲ್ಲ, ಭಾಳ ಚಿಕ್ಕವಳು. ಆದರೂ ಕೂಡ ಈ ಥರ ಆದಿ ಬೀದಿ ಒಂದು ಸ್ಟೇಟ್ಮೆಂಟ್ಗಳು ಒಳ್ಳೇದಲ್ಲ. ಎಲ್ಲರೂ ಕುತ್ಕೊಂಡು ಒಂದು ಸಮಾಲೋಚನೆ ಮಾಡಿ, ಎಲ್ಲರೂ ಒಂದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿ ಈ ಥರ ನಾವು ಸಮಾಜದ ಒಂದು ಮರ್ಯಾದೆಯನ್ನು ಬೀದಿಗಿಡುವಂಥದ್ದು ಭಾಳ ತಪ್ಪು. ನಾನು ಯಾರ ಬಗ್ಗೆನೂ ಮಾತಾಡೋಷ್ಟು ದೊಡ್ಡೋಳಲ್ಲ ಅಂತ ಹೇಳಿದೆ. ನೋಡ್ರಿ, ಇದು ಒಂದೇ ಈಗ ನಿಮಗೆ ಒಂದು ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇರ್ಬೋದು, ಒಳಗೆ ಯಾವ ರೀತಿ ಇದೆ ಆ ಟ್ರಸ್ಟ್ನ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಗೊತ್ತು. ನೀವು ಹೊರಗೆ ನೋಡುವಂಥದ್ದನ್ನ ಮಾತಾಡ್ಬೋದು ಅಷ್ಟೇ. ಒಳಗೆ ಯಾವ ರೀತಿ ಇದೆ ಅವ್ರಿಗೆ ತಿಳ್ಕೊಂಡ್ರೆ ಗೊತ್ತಾಗೋದು. ಇದು ಯಾವುದಕ್ಕೋಸ್ಕರ ಒಂದು ಸಮಸ್ಯೆ ಉದ್ಭವವಾಯಿತು, ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ ಅಧ್ಯಕ್ಷರಿಗೆ ಕೇಳಿದ್ರೆ ಒಳ್ಳೇದು, ಪದಾಧಿಕಾರಿಗಳಿಗೆ ಕೇಳಿದ್ರೆ ಒಳ್ಳೇದು. ನಾನೊಬ್ಳು ಭಕ್ತಲಾಗಿ ಆ ಸಮಾಜದ ಒಬ್ಬ ಜನಗಳಾಗಿ ನಾನು ಇದನ್ನ ಹೇಳ್ಬೋದು ಅಷ್ಟೇ. ಸಮಾಜದ ಮುಖಂಡರು ಏಕವಚನದಲ್ಲೆಲ್ಲ ಪದ ಬಳಕೆಗಳನ್ನ ಮಾಡ್ತಾರೆ. ದೊಡ್ಡ ಸಮುದಾಯದವರು, ಒಳ್ಳೆ ಸುಸಂಸ್ಕೃತ ಸಮುದಾಯದಲ್ಲಿರುವ ನಾಯಕರ ಪದ ಬಳಕೆಗಳು ಸರಿನಾ ಮೇಡಮ್? ನಾನು ಒಂದೇ ಮಾತನ್ನ ಹೇಳಿದೆ, ಈ ತರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎಲ್ಲರೂ ಕುತ್ಕೊಂಡು ಸಮಾಲೋಚನೆ ಮಾಡಿ. ಮನೆ ಪ್ರಶ್ನೆ ಮೇಡಮ್, ಈಗ ಧಾರ್ಮಿಕ ಚಟುವಟಿಕೆಯಲ್ಲಿ ನಡೀತಾ ಇರಲಿಲ್ಲ, ಬೇರೆ ಕಡೆ ಮನೆ ಮಾಡ್ಕೊಂಡು ನಿರ್ಧಾರ ಬರಬೇಕಾಯ್ತು ಅಂತ ಹೇಳಿದ್ರು. ಅದು ಅಧ್ಯಕ್ಷರು ಹೇಳಿದಾರಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನೇನು ಮಠಕ್ಕೆ ಹೋಗ್ತೀವಿ, ಮಠದ ಭಕ್ತರು, ಅಲ್ಲಿ ನಾವು ಈ ಸಂಘಟನೆ ಮಾಡ್ತೀವಿ, ಅದು ಬಿಟ್ರೆ ನನಗೆ ಉಳಿದ ವಿಷಯಗಳದ್ದು ಮಾಹಿತಿ ನನಗೆ ಅಷ್ಟಿಲ್ಲ. ಈಗ ಯಾವ ರೀತಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನಿರ್ಣಯ ತಗೊಂಡಿದ್ದಾರೆ ಅದು ಅವರಿಗೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳುವಷ್ಟು, ನಾನು ಈಗಾಗಲೇ ಹೇಳಿದೆ, ನಾನು ಯಾರಿಗೂ ಹೇಳುವಷ್ಟು ದೊಡ್ಡವಳಲ್ಲ. ಎಲ್ಲರೂ ನನಗಿನ ವಯಸ್ಸಿನಲ್ಲಿ ಬಹಳ ದೊಡ್ಡವರಿದ್ದಾರೆ, ರಾಜಕೀಯವಾಗೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಾನೇನೋ ಚಿಕ್ಕವಳು, ನನಗೇನು ಕೆಲಸ ಕೊಟ್ಟಿದ್ದಾರೆ. ಈಗ ನನಗೆ ಮಹಾಸಭಾದಲ್ಲಿ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರ ಜವಾಬ್ದಾರಿ ಸಾಕಷ್ಟು ಇರೋದ್ರಿಂದ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸುವಂತ ಮಹತ್ವವಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಯಸ್ತೀವಿ. ನೋಡ್ರಿ, ಯಾರು ಅಂತ್ಯಕಾಲನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮೇಲೆ ಭಗವಂತ ಅಂತ ಒಬ್ಬನಿದ್ದಾನೆ, ಅವ್ನು ತೀರ್ಮಾನ ಮಾಡಿರ್ತಾನೆ ಯಾರಿಗೆ ಯಾವಾಗ ಅಂತ್ಯಕಾಲ ಅಂತ. ಅದು ಬಂದಾಗ ಅದು ಬರಲೇಬೇಕು. ಯಾರನ್ನ ಇವತ್ತು ನಾನು ನಿಮಗೆ ಅಂತ್ಯಕಾಲ ಬಂದಿದೆ, ಅವ್ರಿಗೆ ಅಂತ್ಯಕಾಲ ಬಂದಿದೆ ಅಂತಂದ್ರೆ ಅದೆಲ್ಲ ಸುಳ್ಳು. ಆ ಶಕ್ತಿ ಮೊದಲಿತ್ತು ಸತ್ಯಯುಗದಲ್ಲಿ. ಯಾರೇನೋ ಹೇಳಿದ್ರೆ ಅದು ನಿಜ ಆಗುವಂತ ತಪಸ್ಸು ಹಾಗೂ ಇದನ್ನ ಮಾಡಿ ಗಳಿಸ್ಕೊತಿದ್ರು. ಬಟ್ ಈಗ ಇದು ಕಲಿಯುಗ, ಇಲ್ಲೇ ಎಲ್ಲದನ್ನು ನೋಡುವಂಥದ್ದನ್ನು ಸಿಗ್ತದೆ. ನೀವು ಇರ್ತೀರ, ನಾವು ಇರ್ತೀವಿ. ಇವಾಗ ಮಾತಾಡೋದು ನಾಲ್ಗೆ ಇದೆ, ಬಾಯಿದೆ ಅಂತ ಹೇಳಿ ಮಾತಾಡೋಂಥದ್ದಲ್ಲ, ಮಾತಾಡಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.